ಮಾರುತಿ, ನೀವು ಮಾಡಿದ ಸರಿಯಾಗಿದೆ. ನಿಮ್ಮ ಮಿತ್ರರನ್ನ ಹಾಗೂ ಮಾಲಿಯನ್ನು ಉಳಿಸೋದಕ್ಕೆ ನೀವು ಮಾಡಿದ ಕಾರ್ಯ ಸರಿಯಾಗಿದೆ. ಆದ್ರೆ ನೀವು ಈ ತೋಟಕ್ಕೆ ಯಾಕೆ ಬಂದ್ರಿ? ನಾವಿಲ್ಲಿ ತಾತ. ಇಲ್ಲ, ನಾವು ಆ ವಿಷಯನ ತಾತಂಗ್ ಹೇಳ್ಬಾರ್ದು. ಇಲ್ಲಿ ಯಾಕೆ ಬಂದ್ರಿ? ಅಂದ್ರೆ ನೀವು ಮಾವಿನ ಹಣ್ಣು ಕದಿಯೋದಕ್ಕೆ ಬಂದಿದ್ದೀರಾ? ಆ ಗೋಡೆ ಹತ್ರ ಹೋಗ್ಬಾರ್ದು ಅಂತ ನಾವು ನಿಮಗೆ ಮೊದಲೇ ಹೇಳಿದ್ವಿ ತಾನೆ? ಓಹ್, ಅಮ್ಮ ಅಂಜನಿಗೆ ಈ ವಿಷಯ ಗೊತ್ತಾದ್ರೆ? ಬೇಡ ಬೇಡ ತಾತ, ಅಮ್ಮನ ಹತ್ರ ಈ ವಿಷಯನ ಏನು ಹೇಳಕ್ ಹೋಗ್ಬೇಡಿ. ಯಾಕೆ? ಅಮ್ಮ ಬೈತಾರೆ ಅಂತನಾ? ಅಮ್ಮ ಬೈದ್ರೆ ನಾವು ಸಹಿಸ್ಕೋಬಹುದು ತಾತ. ಅವ್ರಿಗೇನಾದ್ರೂ ಕೋಪ ಬಂತು ಅಂದ್ರೆ ಅವರು ಊಟ ಸಹ ಮಾಡೋದಿಲ್ಲ. ಹಠ ಹಿಡಿದು ಉಪವಾಸ ಮಾಡ್ತಾ ಕುತ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲ ನಮ್ಮಿಂದ ನೋಡೋಕಾಗೋದಿಲ್ಲ ತಾತ. ಇದಕ್ಕೊಂದು ಉಪಾಯ ಇದೆ. ಒಂದು ಕೆಲಸ ಮಾಡಿ, ನಾವು ಅಂಜನಿ ಅವರಿಗೆ ಈ ತೋಟದಲ್ಲಿ ಮಾವಿನ ಹಣ್ಣಿನ ಕದ್ದ ವಿಷಯನ ಹೇಳೋದಿಲ್ಲ. ಆದ್ರೆ ನೀವು ಸಹ ಆ ರಾಕ್ಷಸನ ವಿಷಯವನ್ನ ಬೇರೆ ಯಾರಿಗೂ ಹೇಳಬಾರದು. ಆಗಬಹುದು ತಾನೆ? ಜಗನ್ ಮಗನ್ ಬಂಧುಗೆ ನಾವು ಹೇಳೋದಿಲ್ಲ ನಾವು ರಾಕ್ಷಸನ್ನ ಹೊಡೆದು ಓಡಿಸಿದ್ವಿ ಅಂತ. ಆದ್ರೆ ಅಮ್ಮಂಗ್ ಗೊತ್ತಾಗ್ಬಿಟ್ರೆ? ಸರಿ ತಾತ, ರಾಕ್ಷಸನ್ ವಿಷಯನ ನಾವು ಯಾರಿಗೂ ಹೇಳೋದಿಲ್ಲ ತಾತ. ಸರಿ, ಈ ವಿಷಯ ನಮ್ಮಿಬ್ಬರ ನಡುವೆ ಮಾತ್ರ ಇರುತ್ತೆ. ಮಾರುತಿ, ನೀವೀಗ ಶೀಘ್ರವಾಗಿ ಅರಮನೆಗೆ ಹೊರಡಿ. ಸರಿ ಆಯ್ತು ತಾತ. ಹೇ ಪ್ರಭು, ಮಾರುತಿ ದೇವಿ ಅಂಜನಿಯ ಗರ್ಭದಲ್ಲಿದ್ದಾಗಲೇ ನಮಗೆ ಮೊದಲೇ ಇದರ ಬಗ್ಗೆ ಸೂಚನೆ ಸಿಕ್ಕಿತ್ತು. ಇವನೊಬ್ಬ ಸಾಧಾರಣ ಮಗು ಅಲ್ಲ ಅಂತ. ಆದರೆ ಇಂದು ನಡೆದ ಘಟನೆಯನ್ನ ಸ್ವಯಂ ನಮ್ಮ ಕಣ್ಣಾರೆ ನೋಡಿದ ನಂತರ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ, ಅವಶ್ಯವಾಗಿ ಇದು ಒಂದು ದಿವ್ಯ ಲೀಲೆ ಅಂತ. ಹೇ ಪ್ರಭು, ಆ ದಿವ್ಯ ಲೀಲೆ ಏನು? ಕೃಪೆ ಮಾಡಿ ತಿಳಿಸಿ. ಮಾರುತಿ, ನೀನ್ ಹುಷಾರಾಗಿದ್ಯಾ ತಾನೆ? ಏನಾಯ್ತು? ಆ ರಾಕ್ಷಸ ಎಲ್ಲಿ? ಆ ರಾಕ್ಷಸ ಎಲ್ಲಿ ಹೋದ? ಆ ದೈತ್ಯ ರಾಕ್ಷಸ ಬಿಟ್ಟಿದ್ರೆ ಇವತ್ ನಮ್ಮನ್ನ ಸಾಯಿಸೇ ಬಿಡ್ತಿದ್ದ. ಆದ್ರೆ ಚೆನ್ನಾಗಿತ್ತು ನಮ್ಮ ಅದೃಷ್ಟ. ಅದೇ ಸಮಯಕ್ಕೆ ಅಲ್ಲಿ ಜಾಂಬು ತಾತ ಬಂದ್ರು. ಅವರೇ ಬಂದು ಕಾಪಾಡಿದ್ರು ನಮ್ಮನ್ನ. ಹೌದಾ? ಹೇಗೆ? ಆ ರಾಕ್ಷಸನ್ನ ಹೀಗ್ ಹಿಡಿದು ಹೀಗ್ ತಿರುಗಿ ಅವನ್ನ ಬಿಸಾಕ್ಬಿಟ್ರು. 100 ಯೋಜನದಷ್ಟು ದೂರ ಹೋಗ್ಬಿಟ್ಬಿಟ್ಟ. 100 ಯೋಜನ ದೂರನಾ? ಹಾ. ಮತ್ತೆ ಆ ದುಷ್ಟ ರಾಕ್ಷಸ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾವೆಲ್ಲ ಮೊದ್ಲು ಈ ಜಾಗ ಖಾಲಿ ಮಾಡ್ಬೇಕು. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ಓಡ್ ಬನ್ನಿ. ಆದ್ರೆ ಮಾವು, ಅಷ್ಟೊಂದು ಹಣ್ಣುಗಳು, ನಾವು ಅವುಗಳನ್ನ ಬಿಡಕ್ಕೂ ಆಗೋದಿಲ್ಲ. ನಾವು ಅಷ್ಟೊಂದು ಹಣ್ಣುಗಳನ್ನ ಹೇಗ್ ತಗೊಂಡು ಹೋಗೋದು? ಈ ಎಲ್ಲ ಮಾವಿನ ಹಣ್ಣುಗಳನ್ನ ನೀವೇ ತಗೊಂಡೋಗಿ ನನ್ ಗಾಡಿಲೇ ತುಂಬಿಕೊಂಡೋಗಿ. ನನ್ ಕಡೆಯಿಂದ ನಿಮಗಿದು ಜನ್ಮದಿನದ ಉಡುಗೊರೆ. ಧನ್ಯವಾದಗಳು ತಾತ. ಬೇಗ ಎಲ್ಲ ಹಣ್ಣುಗಳನ್ನ ಗಾಡಿಯಲ್ಲಿ ತುಂಬಿಕೊಳ್ರು. ಆದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡೋಣ. ಅಮ್ಮ ಅಲ್ಲಿ ನಮ್ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ನಡೀರಿ ಬೇಗ ಹೊರಡಿ ಬೇಗ ಹೊರಡಿ. ಮನಸ್ಸಿನಲ್ಲಿ ಏನು ಕೆಟ್ಟ ಯೋಚನೆಗಳು ಮೋಡಗಳೆಲ್ಲ ಮುಚ್ಚಿತ್ತು, ಅದೆಲ್ಲ ಚದುರೋಯ್ತು ಅಕ್ಕ. ಅಂದ್ರೆ ಮುಂದೆ ಬರಲಿದ್ದ ಅಪಾಯದಿಂದ ಕೂಡ ಪಾರಾಗಿದ್ದೀವಿ ಅಂತ. ನೀನ್ ನೋಡ್ತಾ ಇರು ಅಂಜನಿ, ಮಾರುತಿ ಸುರಕ್ಷಿತವಾಗಿ ಹಿಂದಿರುಗ್ತಾರೆ. ಮಹಾದೇವನ ಆಶೀರ್ವಾದ ಇರೋದ್ರಿಂದ ನನ್ನ ಮನಸ್ಸಿಗನ್ಸುತ್ತೆ ಮಾರುತಿ ಸುರಕ್ಷಿತವಾಗಿರ್ತಾನೆ ಅಂತ. ಆದರೆ ಅಕ್ಕ, ನಮ್ಮ ಮುದ್ದು ಕಂದ ಮಾರುತಿಯಲ್ಲಿ ಶೀಘ್ರವಾಗಿ ಸಿಗುವನು.
ನಮ್ಮ ಸೈನಿಕರು ಎಲ್ಲಾ ಕಡೆಯಲ್ಲೂ ಹುಡುಕುತ್ತಿದ್ದಾರೆ. ನಾವು ನಮ್ಮ ದೂತರನ್ನು ಹುಡುಕಲು ಕಳಿಸಿದ್ದೇವೆ. ಮಾರುತಿ ಆದಷ್ಟು ಬೇಗ ಸಿಗ್ತಾರೆ. ನನಗೆ ನನ್ನ ಮಹಾದೇವನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಇವತ್ತಿನ ದಿನ ಅಂತೂ ಮರೆಯಕ್ಕೆ ಆಗೋದಿಲ್ಲ. ಹಾ, ಮೊದ್ಲು ಹಣ್ಣು ಕಿತ್ತಿದ್ದು, ಆಮೇಲೆ ಮಾಲೀಕಲ್ ಸಿಕ್ಕಾಕೊಂಡಿದ್ದು, ನಂತರ ಆ ರಾಕ್ಷಸ ಎದುರಾಗಿದ್ದು, ಆಮೇಲೆ ಸುಮ್ಮನೆ ಇರೋ. ರಾಕ್ಷಸನ್ ವಿಷಯನ ಜಾಂಬು ತಾತ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ಈ ಗುಟ್ಟು ನಮ್ಮಲ್ಲೇ ಇರ್ಲಿ, ಯಾರಿಗೂ ಹೇಳಕ್ ಹೋಗ್ಬೇಡಿ. ಅಲ್ಲಿ ನೋಡು, ಯಾರೋ ನಮ್ಮ ಹಣ್ಣುಗಳ ಮೇಲೆ ಕಣ್ಣಾಕಿದ್ದಾರೆ. ಯಾರು? ಅಲ್ಲಿ ನೋಡು, ಹಸು ಹಣ್ಣುಗಳನ್ನ ತಿನ್ನಕ್ಕೆ ಹಿಂಬಾಲಿಸ್ತಿದೆ. ನಿಲ್ಸಿ, ಗಾಡಿ ನಿಲ್ಸಿ, ನಿಲ್ಸಿ, ಗಾಡಿ ನಿಲ್ಸಿ. ಮಾರುತಿ, ಇದೇನ್ ಮಾಡ್ತಿದ್ಯಾ ನೀನು? ಜಾಸ್ತಿ ಮಾತಾಡ್ಬೇಡಿ ಜಗನ್ ಮಗನ್. ನಮ್ಮೆಲ್ಲರ ಗೋಮಾತೆ ಇದು. ಇದ್ರ ಹಾಲನ್ನು ಕುಡಿದ್ರೆ ನಮ್ಗೆ ಬುದ್ಧಿ ಮತ್ತೆ ಶಕ್ತಿ ಬರುತ್ತೆ. ಮತ್ತೆ ಹಾಲಿನಿಂದ ಬೆಣ್ಣೆ ಮತ್ತೆ ತುಪ್ಪ ಕೂಡ ಸಿಗುತ್ತೆ. ಅದನ್ನ ನೀವು ಹೊಟ್ಟೆ ತುಂಬಾ ತಿಂತೀರಾ. ಆದ್ರೆ ಇದೇನ್ ತಿನ್ನುತ್ತೆ? ಬರೀ ಹುಲ್ಲು. ಆದ್ರೆ ಇವತ್ತು ಗೋಮಾತೆಗೆ ಹಣ್ಣು ತಿನ್ಬೇಕನ್ಸಿದ್ರೆ ನಾವದ್ರ ಇಚ್ಛೆನ ಪೂರ್ತಿ ಮಾಡ್ಬೇಕೋ ಮಾಡಬಾರ್ದು? ನಿನ್ ಮಾತು ಸರಿಯಾಗಿದೆ ಮಿತ್ರ. ನಮಗನಿಸ್ತಿದೆ ನಾವು ಸೌಭಾಗ್ಯಶಾಲಿಯಾಗಿದ್ದೀವಿ. ಯಾಕಂದ್ರೆ ಗೋಮಾತೆಯ ಸೇವೆ ಮಾಡೋಕೆ ಅವಕಾಶ ಸಿಕ್ಕಿದೆ ನಮ್ಗೆ. ಮಾರುತಿಯ ಲೀಲೆಗಳು ಎಷ್ಟು ವಿಶೇಷವೋ ಅಷ್ಟೇ ಆಲೋಚಿಸುವಂಥದ್ದು. ನಾವು ಯಾರಿಗಾದರೂ ಒಳಿತನ್ನು ಪಾಲಿಸಲು ಹೇಳಿದರೆ ಅದು ಉಪದೇಶವಾಗುತ್ತದೆ. ಅದೇ ಕೆಲಸವನ್ನು ಸ್ವತಃ ನಾವೇ ಪಾಲಿಸಿದರೆ ಅದು ನಿದರ್ಶನವಾಗುತ್ತದೆ. ನಿದರ್ಶನದ ಪ್ರಭಾವ ಉಪದೇಶಕ್ಕಿಂತ ಬಹಳ ದೊಡ್ಡದು ದೇವಿ. ಆ ಮುದ್ದು ಕಂದ ಮಾರುತಿಯ ಈ ನಿಸ್ವಾರ್ಥ ಪ್ರೇಮ ಜಗತ್ತಿನ ಪ್ರತಿಯೊಬ್ಬರಿಗೂ ಒಂದು ಪಾಠವಾಗಬೇಕು ಪ್ರಭು. ಅವಶ್ಯವಾಗಿ ದೇವಿ. ಯಾವ ಗೋಮಾತೆಗೆ ಇಷ್ಟು ಪ್ರೇಮದಿಂದ ಹಣ್ಣುಗಳನ್ನು ನೀಡುತ್ತಿದ್ದನೋ ಅದು ಸಮಸ್ತ ಸೃಷ್ಟಿಯನ್ನೇ ಸಂಪನ್ನವಾಗಿಸಿರುವ ಕಾಮಧೇನು ಮಾತೆ ಎಂದು ಅಂಜನಿ ಪುತ್ರನಿಗೆ ತಿಳಿಯದು. ಹೌದೇ? ಕಾಮಧೇನು ಮಾತೆ ನಿಮ್ಮ ಅವತಾರವನ್ನು ಅರಸಿ ಹೋಗಿದ್ದಾಳೆ. ನಿಮ್ಮ ಕೈಯಿಂದ ಪ್ರಸಾದ ಸ್ವೀಕರಿಸುವ ಅವಕಾಶವನ್ನು ಅವಳು ಬಿಡುವುದಿಲ್ಲ. ಕಾಮಧೇನು ರೂಪ ಶಿವಶಂಕರ ದೇವ, ಶಿವನ ಸೇವೆಯೇ ಧನ್ಯತಾ ಭಾವ. ಕಾಮಧೇನು ರೂಪ ಶಿವಶಂಕರ ದೇವ, ಶಿವನ ಸೇವೆಯೇ ಧನ್ಯತಾ ಭಾವ. ದಯಾ ಪ್ರಭುವೇ ಭಕ್ತಿಗೆ ಒಲಿವೆ, ಭಕ್ತರ ಸಂತೋಷ ಕಾಯುತ್ತಲಿರುವೆ. ಕಾಮಧೇನು ರೂಪ ಶಿವಶಂಕರ ದೇವ, ಶಿವನ ಸೇವೆಯೇ ಧನ್ಯತಾ ಭಾವ. ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ, ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ. ಕ್ಷಮೆ ಇರಲಿ ಪ್ರಭು. ಹೇಳು ಭೃಂಗಿ. ನಾನಲ್ಲ, ನಂದಿ ನಿಮ್ಮಲ್ಲಿ ಏನೋ ನಿವೇದನೆ ಮಾಡ್ಕೋಬೇಕಂತೆ. ಹೇಳು ನಂದಿ. ಪ್ರಭು, ವಿಷಯ ಬಂದು ಪ್ರಭು ನಾವು ಯೋಚಿಸ್ತಾ ಇದ್ವಿ. ಹಾ ಹಾ ಹೇಳು ನಂದಿ. ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಬೇಗ ಹೇಳ್ಬಿಡು. ನೀನೇ ಹೇಳ. ನೀನೇ ಯಾವಾಗ್ಲೂ ಹೇಳ್ತಾ ಇದ್ದೆ ತಾನೆ, ಮಹಾದೇವನಿಗೆ ನಿನ್ ಮೇಲೆ ಅಧಿಕವಾದ ಪ್ರೀತಿ ಇದೆ ಅಂತ. ಮಹಾದೇವನ್ ಮುಂದೆ ಬಂದ ತಕ್ಷಣ ನಿನ್ ಬಾಯಿಗೇನ್ ಬೀಗ ಬಿತ್ತ? ಈಗೊಂದು ಅವಕಾಶ ಸಿಕ್ಕಿದೆ, ಪ್ರಭುಗಳ ಮುಂದೆ ಎಲ್ಲ ಹೇಳ್ಬಿಡು. ನನಗೆ ಈ ಅವಕಾಶ ಬೇಕಾಗಿಲ್ಲ, ನೀನೇ ಮಾತಾಡು. ನನಗಾಗಲ್ಲ. ಅದ್ ಹೇಗಾಗತ್ತೆ? ಇದು ಒಳ್ಳೆ ಅವಕಾಶ. ಹೇಳ್ಬಿಡು. ಇಲ್ಲ ಅಂದ್ರೆ ನೋಡು. ನಂದಿ, ಭೃಂಗಿ, ಏನಾಯಿತು? ಮಾತಾ, ನಾವೇನ್ ಮಾತಾಡ್ತಿದ್ವಿ ಅಂದ್ರೆ ಕಾಮಧೇನು ಮಾತಿನ ನೋಡಿ
ನಮ್ಮಲ್ಲೂ ಒಂದು ಇಚ್ಛೆ ಬರ್ತಾ ಇದೆ. ನಮ್ಮ ನಿವೇದನೆ ಏನಂದ್ರೆ ಮಾರುತಿಯ ಕೈಯಿಂದ ಪ್ರಸಾದ ಸ್ವೀಕಾರ ಮಾಡೋ ಸೌಭಾಗ್ಯ ನಮಗೂ ಸಿಗಬಹುದಾ ಮಾತೆ? ವಿಷಯ ಮಹಾದೇವನ ಅಂಶ ಮತ್ತು ಅವರ ಗಣಗಳದ್ದಾಗಿದ್ದಾಗ ಅದರ ನಿರ್ಣಯ ಸಹ ಮಹಾದೇವನೇ ಮಾಡಬೇಕು. ಸತ್ಯವೇ? ಧನ್ಯವಾದ ಪ್ರಭು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ 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 ಮಹಾದೇವ, ಹರ 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 ಮಹಾದೇವ, ಹರ 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 ಮಹಾದೇವ. ಅಲ್ಲೋಡಿ, ಗೋಮಾತೆಯ ಪೂರ್ತಿ ಪರಿವಾರನೇ ಬರ್ತಿದೆ. ಅವಕ್ಕೆಲ್ಲ ಹಸ್ವಾಗಿರ್ಬೇಕು. ಭೃಂಗಿ, ಹೇಳು ನಂದಿ. ಸ್ವಯಂ ಮಹಾದೇವನ ಅಂಶವಾದ ಪ್ರಿಯ ಮಾರುತಿಯ ಸ್ಪರ್ಶದಿಂದ ಧನ್ಯರಾಗ್ತಿದೀವಿ. ನಿನ್ನ ಮಾತು ನಿಜ ನಂದಿ. ಎಷ್ಟು ಪ್ರೀತಿ ಇದೆ ಅಲ್ವಾ ಆ ಪುಟ್ಟ ಪುಟ್ಟ ಕೈಗಳಲ್ಲಿ. ಮಾರುತಿ, ಇಲ್ಲಿ ಪ್ರಾಣಿಗಳು ಎಷ್ಟೊಂದು ಬಂದಿವೆ. ನಮ್ಮ ಹತ್ರ ಅಷ್ಟೊಂದು ಹಣ್ಣುಗಳಿಲ್ಲ. ಎಲ್ಲ ಪ್ರಾಣಿಗಳಿಗೂ ಎಲ್ಲಿ ಕೊಡಕ್ಕಾಗುತ್ತೆ? ಇಷ್ಟು ಹಣ್ಣುಗಳು ಎಲ್ಲಾ ಪ್ರಾಣಿಗಳಿಗೂ ಸಾಕಾಗಲ್ಲ. ಆದ್ರೆ ಅಮ್ಮ ಹೇಳ್ತಾರೆ ಯಾವುದೇ ಅತಿಥಿಗಳನ್ನ ಖಾಲಿ ಹೊಟ್ಟೆಲಿ ಕಳಿಸ್ಬಾರ್ದು ಅಂತ. ಹಾಗಾದ್ರೆ ಇವತ್ ನಮ್ ಜನ್ಮದಿನ ಅಲ್ವಾ? ಗೋಮಾತೆ, ಕುರಿ ಮೇಕೆಗಳು ಅತಿಥಿಗಳಾಗಿ ಬಂದಿದ್ದಾರೆ. ಇವತ್ ನಮ್ ಜನ್ಮದಿನ ಇರೋದ್ರಿಂದ ಇವತ್ ನಮ್ ತಂದೆ ತಾಯಿ ಭೋಜನ ಕೂಟದ ಆಯೋಜನೆ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ನಾನು ಭೋಜನ ಕೂಟಕ್ಕೆ ಸ್ವಾಗತಿಸ್ತೇನೆ. ಎಲ್ರೂ ನಮ್ ಜೊತೆ ಬನ್ನಿ. ಅಲ್ಲಿ ವಿಧ ವಿಧವಾದ ಭಕ್ಷ್ಯಗಳು ಸಿದ್ಧವಾಗಿರ್ತವೆ. ತಿಂದು ಆನಂದ ಪಡೋಣ. ಹಾಗಾದ್ರೆ ಎಲ್ಲ ಭಕ್ಷ್ಯಗಳ ಹೆಸರನ್ನ ಹೇಳ್ಬಿಡು. ನೀವು ಸಾಧಾರಣವಾಗಿ ಹಣ್ಣು ಹಂಪ್ಲು ತಿಂದಿರ್ತೀರಿ. ಆದ್ರೆ ಇವತ್ತು ಅಲ್ಲಿ ಪೂರಿ, ಪಾಯಸ, ಲಡ್ಡು ಎಲ್ಲ ತಿನ್ನೋಕ್ ಸಿಗುತ್ತೆ. ನಿಮ್ಗೆಲ್ಲರಿಗೂ ನಮ್ಮ ಅರಮನೆಯ ಭೋಜನ ತುಂಬಾ ಇಷ್ಟ ಆಗುತ್ತೆ. ಈ ದಿನ ನಿಮ್ ಸೇವೆ ಮಾಡೋಕೆ ನಮಗೆ ಅವಕಾಶ ಮಾಡಿಕೊಡಿ. ಹಾಗಾದ್ರೆ ನಡೀರಿ ನಮ್ ಜೊತೆ. ಗೋಮಾತಾ ಮತ್ತೆ ಅವ್ರ ಪರಿವಾರ ನಮ್ಮ ಆಮಂತ್ರಣನ ಸ್ವೀಕಾರ ಮಾಡಿದ್ದಾರೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ಅಲ್ಲಿ ಅದು ಮಾರುತಿಯವರು ಬರುತ್ತಿದ್ದಾರೆ. ಬಂದ್ಬಿಟ್ನಾ? ಆದರೆ ನೀವೇಕೆ ಗಾಬರಿಯಾಗಿರುವಿರಿ? ಮಹಾರಾಜರೇ, ಅದು ಅದು ನೀವೇ ನೋಡಿ ಯಾರ ಜೊತೆ ಬಂದಿದ್ದಾರೆಂದು. ಮಾರುತಿ ಶಿವನ ಗಣಗಳು ಧನ್ಯರಾಗಿ ನಡೆದರು ಮಾರುತಿಯ ಜೊತೆಗೂಡಿ. ಮಾರುತಿ, ಮಾರುತಿ, ನನ್ ಕಂದ. ಎಲ್ಲಿ ಹೊರಟೋಗಿದ್ರಿ ನೀವು? ನಿಮ್ ಬಗ್ಗೆ ನಮ್ಗೆ ಎಷ್ಟು ಚಿಂತೆ ಆಗಿತ್ತು ಗೊತ್ತಾ? ಇಡೀ ದಿನ ನಿಮ್ಮನ್ನ ಅಲ್ಲಿ ಇಲ್ಲಿ ಹುಡುಕಿದೆ ಆಯ್ತು. ಎಲ್ಲಿ ಹೊರಟೋಗಿದ್ರಿ ನೀವು? ಎಲ್ಲಿ ಹೊರಟೋಗಿದ್ರಿ? ಅಮ್ಮನ್ ಕ್ಷಮಿಸಿ ಅಮ್ಮ. ಆಟ ಆಡ್ತಾ ಆಡ್ತಾ ನಾವು ದೂರ ಹೋಗ್ಬಿಟ್ಟಿದ್ವಿ. ನಮ್ಮಿಂದ ತಪ್ಪಾಯ್ತು ಅಮ್ಮ. ಇನ್ಯಾವತ್ತೂ ಈ ತರ ಎಲ್ಲ ಮಾಡಲ್ಲ. ನೀವ್ ಅಳಬೇಡಿ ಅಷ್ಟೇ. ನಿಮ್ಮನ್ ಕಣ್ತುಂಬ ನೋಡ್ಬಿಟ್ನಲ್ಲ, ಅಳು ತನ್ನಷ್ಟಕ್ಕೆ ತಾನೇ ನಿಂತು ಹೋಗುತ್ತೆ. ಪುತ್ರ ಮಾರುತಿ, ಇವು
ಇಷ್ಟೊಂದು ಪ್ರಾಣಿಗಳು ಯಾರದ್ದು ಇವೆಲ್ಲ? ಪಿತಾಶ್ರೀ, ನೀವೇ ಹೇಳ್ತೀರಾ ಅಲ್ವಾ ಅತಿಥಿ ದೇವೋಭವ ಅಂತ? ಇವರೆಲ್ಲ ನಮ್ಮ ಅತಿಥಿಗಳು. ನಾವ್ ಇವ್ರನ್ನ ನಮ್ ಜನ್ಮದಿನದ ಭೋಜನ ಕೂಟಕ್ಕೆ ಆಮಂತ್ರಿಸಿದೀವಿ. ಇವ್ರಿಗೆಲ್ಲ ನಮ್ ಜೊತೆ ಭೋಜನ ಮಾಡೋಕೆ ಅನುಮತಿ ಕೊಡ್ತೀರಾ? ಅವಶ್ಯವಾಗಿ ಪುತ್ರ. ನಿಮ್ಮ ಅತಿಥಿಗಳು ನಮ್ಮೆಲ್ಲರಿಗೂ ದೈವ ಸಮಾನರು. ನಿಮ್ಮೆಲ್ಲರಿಗೂ ಸುಸ್ವಾಗತ. ಧನ್ಯವಾದಗಳು ಪಿತಾಶ್ರೀ. ಸೇವಕರೇ, ನಮ್ಮ ಅತಿಥಿಗಳಿಗೆ ಆಹಾರ ನೀಡುವ ವ್ಯವಸ್ಥೆ ಆಗಲಿ. ಶೀಘ್ರವಾಗಿ, ಅತಿ ಶೀಘ್ರವಾಗಿ. ಮಾರುತಿ, ಈ ಪಶು ಗುಂಪೇನು ಸರಿಯಾಗೇ ಇದೆ. ಆದ್ರೆ ಇಷ್ಟೊಂದು ಮಾವಿನ ಹಣ್ಣು ಎಲ್ಲಿಂದ ತಂದೆ? ಅಮ್ಮ, ಅದು ಈ ಹಣ್ಣುಗಳು ಇದನ್ ಕೊಟ್ಟವರು. ಆ ಹಣ್ಣುಗಳನ್ನ ಕೊಟ್ಟಿದ್ದು ನಾವು. ಒಳ್ಳೆಯದಾಗ್ಲಿ. ಮಾರುತಿ, ನೀವು ನಿಮ್ಮ ಅಮ್ಮನಿಗೆ ಹೇಳಲೇ ಇಲ್ವಾ ನಿಮ್ಮ ಜನ್ಮದಿನಕ್ಕೆ ಮಾವಿನ ಹಣ್ಣುಗಳನ್ನ ನಾವು ಉಡುಗೊರೆಯಾಗಿ ಕೊಟ್ಟಿದ್ದು ಅಂತ? ಹೌದು ಅಮ್ಮ. ಒಳ್ಳೇದಾಯ್ತು. ಅದೆಲ್ಲ ಇರ್ಲಿ, ಇಂದು ಯಾರ ಹುಟ್ಟುಹಬ್ಬವೋ ಅಂದ್ರೆ ನಮ್ಮ ಪ್ರೀತಿಯ ಮಾರುತಿ ಅವರೇ ಇಲ್ಲಿರುವಾಗ ಇನ್ನು ನಾವು ತಡ ಮಾಡೋದು ಯಾಕೆ? ಎಲ್ರೂ ಸಿದ್ಧರಾಗಿ ಬೇಗ ಸಮಾರಂಭ ಪ್ರಾರಂಭಿಸೋಣ. ನೀವೆಲ್ರೂ ನಮ್ ಜನ್ಮದಿನದ ಆಚರಣೆಯಲ್ಲಿ ಆಗಮಿಸೋ ಮೂಲಕ ನಿಮ್ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಗೋಮಾತಾ. ನಿಮ್ಗೆಲ್ಲ ಈ ಎಳ್ಳಿನುಂಡೆ ಇಷ್ಟ ಆಗಿರ್ಬಹುದು ಅಲ್ವಾ? ಧನ್ಯವಾದಗಳು. ಧನ್ಯವಾದಗಳು. ನಾನ್ ಹೇಳಿದ್ದೆ ಅಲ್ವಾ ನಮ್ಮ ಅಮ್ಮ ಮಾಡೋ ಪಾಯಸ ತುಂಬಾ ರುಚಿಯಾಗಿರುತ್ತೆ ಅಂತ. ಬರೀ ರುಚಿ ಮಾತ್ರ ಅಲ್ಲ, ಅಮೃತಕ್ಕೆ ಸಮಾನವಾದುದು. ನೀವು ನಮ್ಮ ಜೀವನವನ್ನ ಪಾವನ ಮಾಡ್ಬಿಟ್ರಿ. ಅಯ್ಯೋ, ನಿಮ್ಗೇನಾಯ್ತು? ಯಾಕೆ ಹೇಳ್ತಿದ್ದೀರಾ? ಇನ್ನೇನಾದ್ರೂ ಬೇಕಾ ನಿಮ್ಗೆ? ಪ್ರಭು, ನಿಮ್ಮ ಅವತಾರ ಲೀಲೆಯಲ್ಲಿ ನಮ್ಮನ್ನು ಪಾತ್ರಧಾರಿಗಳನ್ನಾಗಿಸಿರೋದೇ ಪುಣ್ಯ. ಈಗಿರುವಾಗ ನಮ್ಗಿನ್ನೇನ್ ಬೇಕು ಹೇಳಿ? ಮಾರುತಿ! ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ.
जय हनुमंत ज्ञान गुणधाम जय कपीशनि अविरत नाम रामदूत तुलित बलधाम अंजनी पुत्र पवन सुत नाम महावीर विक्रम बजरंगी कुमति निवार सुमति आसंगी शंकर रूपने केसरी सुतने तेज प्रतापने जगवंदितने जय हनुमंत ज्ञान गुणधाम जय कपीशनि अविरत नाम जय हनुमंत ज्ञान गुणधाम जय कपीशनि अविरत नाम।